ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲಾಗಿ ಏನಾದರೂ ಸ್ವೀಟ್ ಮಾಡೋಣ. ಈ ಸೀಸನಲ್ಲಿ ಎಲ್ಲರ ಮನೇಲೂ ಗೆಣಸು ತಂದೆ ತರ್ತೀರ ಅಲ್ವಾ? ಅದೇ ಗೆಣಸಿನಿಂದ ಜಾಮೂನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಬರೀ 2 to 3 ಇಂಗ್ರೀಡಿಯೆಂಟ್ಸಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಇದಕ್ಕೆ ಮೈದಾ ಹಿಟ್ಟು, ಜಾಮೂನ್ ಪೌಡರ್ ಅವಶ್ಯಕತೆ ಇಲ್ಲ. ಮೊದಲು ಗೆಣಸನ್ನು ನಾನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಂತರ ಒಂದು ಬೌಲ್ನಷ್ಟು ಹಾಲಿನ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೋಬೇಕು. ಗಂಟೆನೂ ಇರಬಾರ್ದು. ನಂತರ ಸ್ವಲ್ಪ ತುಪ್ಪ ಹಾಕಿ ಕಲಸಿಟ್ಕೊಂಡು ಅದನ್ನು 15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಒಂದು ಪಾತ್ರೆಗೆ 2 ಬೌಲ್ನಷ್ಟು ಸಕ್ಕರೆ, 3 ಬೌಲ್ನಷ್ಟು ನೀರು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆಳೆ ಪಾಕ ಬರೋವರೆಗೂ ಬೇಯಿಸ್ಕೋಬೇಕು. ನಂತರ ಕಾದಿರೋ ಎಣ್ಣೆಗೆ ನಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ರೆಡಿ ಮಾಡಿಕೊಂಡು ಕರೆದ್ರೆ ಆಯಿತು. ಇದನ್ನು ನಾವು ರೆಡಿ ಮಾಡಿಟ್ಕೊಂಡಿರೋ ಪಾಕಕ್ಕೆ ಹಾಕಿ 2 to 3 ಅವರ್ಸ್ ಬಿಟ್ಟರೆ ಸಿಹಿ ಗೆಣಸಿನ ಜಾಮೂನ್ ರೆಡಿ ಆಗುತ್ತೆ. ಇದು ಲಿಕ್ವಿಡ್ ಜೊತೆ ಆದರೂ ತಿನ್ಬೋದು, ಇಲ್ಲಾಂದರೆ ಒಣಕೊಬ್ಬರಿಯಲ್ಲಿ ಒರಳಿಸಿದ್ರೆ ಡ್ರೈ ಜಾಮೂನು ರೆಡಿ ಆಗುತ್ತೆ. ನೋಡಿದ್ರಲ್ಲ 2 ಟೈಪ್ಸ್ ಆಫ್ ಜಾಮೂನ್ನ ಹೇಗೆ ಸಿಂಪಲ್ಲಾಗಿ ಮಾಡ್ಬೋದು ಅಂತ. ನೀವು ಸಂಕ್ರಾಂತಿ ಹಬ್ಬಕ್ಕೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಹಾಗೆ ನನ್ನ ಪ್ರಾಮಾಣಿಕ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.